ಬೆಳಗ್ಗೆ ತಮಗೆ ಆಲ್ರೆಡಿ ತಮಗೆಲ್ಲರೂ ಮಾಹಿತಿ ಕೊಟ್ಟಿದ್ದೆ. ಅವ್ರೇನು ಬೆನ್ನು ನೋವಿನ ಸಮಸ್ಯೆಗೆ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗಲ್ಲ ಅಂತೇಳಿ ವೆಸ್ಟರ್ನ್ ಟಾಯ್ಲೆಟ್ ತಿಳ್ಕೊಂಡಿದ್ರು. ಅದಕ್ಕೇನು ಮೆಡಿಕಲ್ ರೆಕಾರ್ಡ್ಸ್ ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ. ಹೌದೌದು, ಏನು ಬೆನ್ನು ಒಂದು ಸಮಸ್ಯೆ ಇದೆ ಅಂತ ಡಾಕ್ಯುಮೆಂಟ್ ನೋಡ್ಬೇಕು ನಾನು ಅದನ್ನ. ಅಲ್ಲ, ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತೀನಿ ಅಂತಂದ್ರೆ ನಾನು ಬೇಡ ಅಂತ ಹೇಳಲಿಕ್ಕಾಗಲ್ಲ. ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತೀನಿ. ನಮ್ಮಲ್ಲಿ ಜೈಲ್ ಡಾಕ್ಟರ್ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆನಂತರ ಅದನ್ನು ಏನು ಅಗತ್ಯತೆ ಇದೆ ಅದನ್ನು ನಾವು ಅವಶ್ಯಕತೆ ಇದ್ರೆ ಖಂಡಿತ ಕೊಡ್ತೀವಿ. ಸಾಮಾನ್ಯ ಬೇರೆ ಕೈದಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಲ್ಲ. ಬಳ್ಳಾರಿ ಚೆನ್ನಾಗಿದೆ ಹಾಸ್ಪಿಟ್ಲ್. ಯಾಕೆ ಹಿಂಗಂತೀರಿ? ಬಳ್ಳಾರಿ ಫ್ಯಾಂಟಾಸ್ಟಿಕ್ ಆಗಿದೆ ಹಾಸ್ಪಿಟ್ಲ್ಗಳಾಗಿ, ಇನ್ನೂ ಚೆನ್ನಾಗಿದೆ. ವಕೀಲರು ಬಂದಿಲ್ಲ ಇವತ್ತು. ಯಾರ್ಯಾರು ಬಂದಿದ್ರು ಸರ್? ಅವ್ರ ಜೊತೆಗೆ ಬಂದವರು ಯಾರನ್ನು ಕನ್ಫ್ಯೂಷನ್ ಇಲ್ಲ, ಅವ್ರ ಮನೆಯವರು ಬಂದಿದ್ರು. ಅವ್ರ ಮನೆಯವ್ರ ಜೊತೆಗೆ ಅವರ ಮನೆಯವರ ತಂಗಿ ಗಂಡ ಬಂದಿದ್ರು ಸರ್. ಇವತ್ತು ಅಂದ್ರೆ ಎಷ್ಟು ನಿಮಿಷ ಅವಕಾಶ ಕೊಟ್ಟಿದ್ರಿ ಸರ್? ಏನ್ ಚರ್ಚೆ? ನಾವು ಚರ್ಚೆನ ಕೇಳಲಿಕ್ಕೆ ಆಗಲ್ಲ. ಆಕ್ಚುಲಿ ಅವ್ರು ಏನು ಸಂದರ್ಶನ ಮಾಡ್ತಾರೆ, ಅವ್ರು ಏನು ಪರ್ಸನಲ್ ಇರುತ್ತೆ, ದೂರ ಇರ್ತಾರೆ. CCTV ಕ್ಯಾಮೆರಾ ಕೆಳಗಡೆ ಅವರು ಸಂದರ್ಶನ ಆಗ್ತಾ ಇರುತ್ತೆ. ಸಾಮಾನ್ಯ ಕೈದಿ ಅಂತ ಅವರು ಕೂಡ ವಿಜಿಟರ್ ಸೆಲ್ ಅಲ್ಲಿ ಕೂತು ಮಾತಾಡಿದ್ರು. ಹೌದು, CCTV ಕ್ಯಾಮೆರಾ ಕೆಳಗಡೆ ಅವರು ಮಾತಾಡಿದ್ದಾರೆ. ಸರ್, ಇವತ್ತು ಕೆಲವೊಂದು ವಸ್ತುಗಳು ತಗೊಂಡ್ಬಂದಿದ್ರು ಸರ್. ಇಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ರು, ಬಟ್ಟೆಗಳೆಲ್ಲ ಇದು ಸರ್. ಆತರ ಏನೇನು ಅವಕಾಶ ಇದೆ? ಈಗ ಅವ್ರಿಗೆ ಏನು ಬೇಕರಿ ಐಟಮ್ಸ್ ಒಂದಿಷ್ಟು ಅವ್ರು ಕೊಟ್ಟಿದ್ದಾರೆ. ಆಕ್ಚುಲಿ ಡ್ರೈ ಫ್ರೂಟ್ಸ್ ಮತ್ತೆ ಒಂದ್ ಸ್ವಲ್ಪ ಏನು ಸಾಬೂನು ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ಶಾಂಪೂ ಕೊಟ್ಟಿದ್ದಾರೆ. ಅದ್ಬಿಟ್ರೆ ಏನಂತ ಏನು ಬಟ್ಟೆ ಕೊಟ್ಟಿದ್ದಾರೆ. ಅದೇ ಬಟ್ಟೆ ಮೇಲೆ ಇದ್ರಲ್ಲ ಸರ್? ಹಾ, ಬಟ್ಟೆ ಕೊಟ್ಟಿದ್ದಾರೆ. ಮತ್ತೇನು ಬ್ಲಾಂಕೆಟ್ ಕೊಟ್ಟಿದ್ರು. ವಾಪಸ್ ಕಳಿಸಿದ್ರು. ತಾವು ನೋಡಿದಿರಿ ಅಂತ ವಾಪಸ್ ಕಳಿಸಿದ್ರು. ಹೌದೌದು, ಬ್ಲಾಂಕೆಟ್ ವಾಪಸ್ ಕಳಿಸಿದ್ರು ಸರ್. ಅವ್ರು ಒಂದೇ ಬಟ್ಟೆ ಮೇಲೆ ಅದೇ ಟಿ ಶರ್ಟ್ ಮೇಲೆ ಇದ್ರ ಸರ್? ಹೆಂಗೆ ಬಟ್ಟೆ ತಂದಿರ್ಲಿಲ್ವಾ ಹೆಂಗೆ ಸರ್? ಅವರು ಅಂದ್ರೆ ಅದೇ ಟಿ ಶರ್ಟ್ ಇತ್ತು ಮೊನ್ನೆ ಬಂದಾಗೂ ಕೂಡ ಅದೇ ಇಲ್ಲ. ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕೆ ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಅದೇ ಬಟ್ಟೆ ಇದೆ ನನಗೆ ಗೊತ್ತಿಲ್ಲ. ಆಕ್ಟಿವಿಟಿ ಹೆಂಗಿದೆ ಸರ್ ಇಲ್ಲಿ ಬಳ್ಳಾರಿಗೆ ಬಂದ ನಂತರ ದರ್ಶನ್ ಅವ್ರದ್ದು? ಈಗಲೇ ಬೇಗ ಹೇಳಕ್ಕಾಗತ್ತ? ಯಾಕಂದ್ರೆ ಒಂದ್ಸಲ ಮಂಕ್ ಇದ್ದಂಗೆ ಫಸ್ಟ್ ಬರೋ ತರ ಖುಷಿ ಇಲ್ಲ ಸರ್. ಮಂಕ್ ಇದ್ರು ಇವತ್ತು ಬರ್ಬೇಕು. UTC ಅಂಡರ್ ಇವ್ರು ಬರೋದು ಸರ್, UTP ಅಂಡರ್. ಅಂತ ಟೈಮ್ನಲ್ಲಿ ಇವ್ರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಏನು ಹೊರಗಡೆನೆ ಕರ್ಕೊಂಡು ಹೋಗ್ಬೋದಾ ಅಥವಾ ಇಲ್ಲಿಗೆ ಏನಾದ್ರು ವೈದ್ಯರನ್ನ ಕರ್ಸೋ ವ್ಯವಸ್ಥೆ? ನಮ್ಮಲ್ಲಿ ಡಾಕ್ಟರ್ ಇದಾರೆ. ನಮ್ಮ ಡಾಕ್ಟರ್ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ನಿಜವಾದ ಸಜೆದ ಅನುಭವ ಸಜೆ ಅಲ್ರಿ ಇದು. ಇಟ್ಸ್ ನಾಟ್ ಸಜೆ. ಅಂಡರ್ ಟ್ರಯಲ್ ಜೈಲಲ್ಲಿ ಡಾಕ್ಟರ್ಸ್ ಇಲ್ಲ. ಅದನ್ನು ಡಾಕ್ಟರ್ ಒಬ್ಬರೇನೋ ಇದ್ದಾರೆ, ನೋಡ್ತಾರೆ ಅವರು. ಮಧ್ಯಾಹ್ನ ನೀವು ಒಂದು ವಿಚಾರ ಹೇಳಿದ್ರಿ ನಮ್ಗೆ, ಏನಾಗುತ್ತೆ ಜೈಲು ಸಿಬ್ಬಂದಿಗಳ ಕೊರತೆ ಸಹ ಇದೆ ಅಂತ. ಬಳ್ಳಾರಿಯಲ್ಲಿ ಕೊರತೆ ಎಷ್ಟು ಪ್ರಮಾಣದಲ್ಲಿದೆ? ನಾಟ್ ಓನ್ಲಿ ಬೆಂಗಳೂರು, ನಾಟ್ ಓನ್ಲಿ ಬಳ್ಳಾರಿ, ಎಲ್ಲಾ ಕಡೆನೂ ಕೂಡ ಸಿಬ್ಬಂದಿಗಳು ಬರ್ತಾ ಇದೆ. ನಮ್ಮಲ್ಲಿ ಒಂದು ಬಳ್ಳಾರಿನಲ್ಲಿ ಆಲ್ಮೋಸ್ಟ್ ಬಂದಿ ಮತ್ತೆ ಸಿಬ್ಬಂದಿಗಳಿಗೆ ಕಂಪೇರ್ ಮಾಡಿದಾಗ ಒಂದು 30% ಕಡಿಮೆ ಇದೆ ಸರ್. ನೀವು ಕೂಡ ಇವತ್ತು ಇಡೀ ಜೈಲನ್ನ ಪರಿಶೀಲನೆ ಮಾಡಿದ್ರಿ ಸರ್. ವಾತಾವರಣ ಹೆಂಗಿದೆ ಸರ್? ಎಷ್ಟು ಕೈದಿಗಳಿದ್ದು? ಕೆಲವೊಂದಿಷ್ಟು ಇದು ದರ್ಶನ್ ಅವರು ಹೊರತುಪಡಿಸಿ ಯಾವ ತರ ವ್ಯವಸ್ಥೆ ಇದೆ? ಏನು ಸೂಚನೆ ಕೊಟ್ಟಿದ್ರಿ ಸರ್? ಇವತ್ತು ಏನಾದ್ರು ಬದಲಾವಣೆ? ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾನು ಈ ಒಂದು ವಿಚಾರದಲ್ಲಿ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಏನಾಗಿದೆ ಆ ರೀತಿ ಪ್ರಕರಣ ಆಗಬಾರ್ದು. ನಾಟ್ ಓನ್ಲಿ ದರ್ಶನ್ ಅಂತ ಅಲ್ಲ, ಬೇರೆ ಯಾವ ಕೈದಿಗಳದ್ದು ಕೂಡ ಇಂಥ ಘಟನೆಗಳಾಗಬಾರ್ದು ಅಂತೇಳಿ ಎಲ್ಲರಿಗೂ ಸೂಚನೆ ಕೊಟ್ಟಿದ್ವಿ. ಎಲ್ಲರೂ ಕೂಡ ನೀವು ಗಮನಿಸಿದರೆ ಬಿಟ್ಟಿದ್ರೆ ನಾನು ನೋಡಿಲ್ಲ. ಆ್ಯಕ್ಚುಲಿ ಹೊರಗಡೆನೇ ಇದ್ದು ಅವರೆಲ್ಲ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ರು. ಮತ್ತು ಅವ್ರಿಗೆ ಸ್ವಲ್ಪ ಮಾರಲಿ ಅವರು ಕೂಡ ಸ್ಟ್ರಾಂಗ್ ಆಗಬೇಕು. ಆ್ಯಕ್ಚುಲಿ ಏನೋ ಒಬ್ಬರು ಸೆಲೆಬ್ರಿಟಿ ಅಂತ ಬಂದಾಗ ಸ್ವಲ್ಪ ಅವರು ಏನೋ ಆಗ್ಬಿಡುತ್ತೆ ಜೈಲಲ್ಲಿ, ಇನ್ನೇನೋ ಆಗ್ಬಿಡುತ್ತೆ. ಮತ್ತು ಮೀಡಿಯಾ ತಾವೆಲ್ಲ ಹೈಲೈಟ್ ಮಾಡ್ತಾ ಇದ್ದಾರೆ, ಇನ್ನೇನೋ ಆಗ್ಬಿಡುತ್ತೆ. ಸ್ವಲ್ಪ ಅವರು ಮಾನಸಿಕವಾಗಿ ಕುಗ್ತಾರೆ ಕೆಲವೊಂದು ಟೈಮಲ್ಲಿ. ಸಹಜ ಅದು. ಕ್ಯಾಮ್ರಾ ನೋಡಿದಾಗ ಕುಗ್ಬಿಡ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬಿ ಏನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಸರ್. ಇನ್ನೊಂದು, ಈಗ UTC ಅಡಿಯಲ್ಲಿ ಬರ್ತಕ್ಕಂಥ ಕೈದಿಗಳು ಬಳ್ಳಾರಿ ಬಂದ ಕೂಡಲೇ ನೀವು ಆದೇಶ ಹೊರಡಿಸ್ತೀರಿ ಯಾರ್ಯಾರು ಭೇಟಿ ಮಾಡ್ಬೋದು ಅಂತಂದೇಳಿ. ಆ ಒಂದು ಆದೇಶ ಕಾಪಿ ಏನಾದ್ರು ನಾನು ಮೊದಲೇ ಎಲ್ಲ ಯಾರ್ಯಾರು ವೈರಲ್ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದು ಸರ್, ಕೊನೆ ಪ್ರಶ್ನೆ. ಖಂಡಿತ ಆಗುತ್ತೆ, ಬಿಡುಗಡೆ ಆಗುತ್ತೆ ಅನ್ಕೊಂಡು ಸರ್. ಈಗ ಕೆಲವೊಂದಿಷ್ಟು UTC ಮೇಲೆ ಅದು ಆಗ್ತಾ ಇದೆಯಾ ಅಥವಾ ಇಲ್ಲ ಅಂತಂದೇಳಿ ಪರಿಶೀಲನೆಗೋಸ್ಕರ ನಾನು ಬೆಳಗ್ಗೆನೇ ಹೇಳಿದ್ದೀನಿ ನಿಮಗೆ. ಅದೇನು ಆದೇಶ 100ಕ್ಕೆ 101 ಪಾಲನೆ ಆಗುತ್ತೆ, ಬಿಡುಗಡೆ ಆಗುತ್ತೆ ಅನ್ಕೊಂಡು ಪಾಲನೆ ಆಗುತ್ತೆ ಸರ್. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.